ವೀಕ್ಷಕರೇ, ಇದು ಡಿ ಗ್ಯಾಂಗ್ ನ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್. ಕೋರ್ಟ್ಗೆ ಸಲ್ಲಿಸಿದಂತಹ ರಿಮಾಂಡ್ ಕಾಪಿ ರಿಪಬ್ಲಿಕ್ಗೆ ಲಭ್ಯ ಇದೆ. ಏನೇನಿತ್ತು ಆ ರಿಮಾಂಡ್ ಕಾಪಿಯಲ್ಲಿ ಎಲ್ಲ ಡೀಟೇಲ್ಸ್ ಆ ರಿಮಾಂಡ್ ಕಾಪಿ ರಿಪಬ್ಲಿಕ್ಗೆ ಲಭ್ಯ ಇದೆ. ಬೆಚ್ಚಿ ಬೀಳಿಸುವ ಹಲವು ಅಂಶ ಆ ರಿಮಾಂಡ್ ಕಾಪಿಯಲ್ಲಿ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಕೊಡುತ್ತಾ FSL ರಿಪೋರ್ಟ್. ಕೋರ್ಟ್ಗೆ ಯಾವ ರಿಮಾಂಡ್ ಕಾಪಿಯನ್ನ ಸಲ್ಲಿಸಿದ್ರು ಆ ರಿಮಾಂಡ್ ಕಾಪಿ ಈಗ ರಿಪಬ್ಲಿಕ್ ಕನ್ನಡದ ಬಳಿ ಲಭ್ಯ ಇದೆ. ಏನ್ ಹೇಳುತ್ತೆ FSL ರಿಪೋರ್ಟ್? ಇದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತಾ? ಏನೆಲ್ಲ ಇದೆ ಅಂಶಗಳು ಇದರಲ್ಲಿ? ರಿಮಾಂಡ್ ಕಾಪಿಯಲ್ಲಿ ಬೆಚ್ಚಿ ಬೀಳಿಸುವ ಹಲವು ಅಂಶಗಳು ಏನೇನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ದೋಷಾರೋಪ ಪಟ್ಟಿಯಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಯಾವೆಲ್ಲ ಅಂಶಗಳು? ಕಳೆದ 15 ದಿನಗಳಲ್ಲಿ ಕಲೆ ಹಾಕಿದ್ದಂತಹ ಸಾಕ್ಷ್ಯಗಳನ್ನ ಉಲ್ಲೇಖ ಮಾಡಲಾಗಿದೆ. ಏನೆಲ್ಲ ಪ್ರಮುಖ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ರು ಅವನ್ನೆಲ್ಲ ಈ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಹಳ ನಿರ್ಣಾಯಕವಾಗಿರ್ತಕ್ಕಂಥ ಸಾಕ್ಷ್ಯಗಳು. ಅಂತಿಮ ಹಂತದ ಸಿದ್ಧತೆಯಲ್ಲಿ ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್ ಇನ್ನೇನು ರೆಡಿ ಆಗ್ತಾ ಇದೆ. ಇನ್ನು ಒಂದೇ ಒಂದು ವರದಿ ಬರಬೇಕು, ಬಹಳ ಇಂಪಾರ್ಟೆಂಟ್ ವರದಿ. ಅದಕ್ಕೋಸ್ಕರ ಕಾಯ್ತಾ ಇದೆ ತನಿಖಾ ತಂಡ. ಕಳೆದ 15 ದಿನಗಳಲ್ಲಿ ಕಲೆ ಹಾಕಿದ್ದಂತಹ ಸಾಕ್ಷ್ಯಗಳನ್ನ ಉಲ್ಲೇಖ ಮಾಡಲಾಗಿದೆ. ಸೊ ತನಿಖಾ ತಂಡ ಏನ್ ಹೇಳುತ್ತೆ? ಬೇಲ್ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬೇಲ್ ಕೊಡ್ಲೇಬೇಡಿ ಅಂತ ತನಿಖಾ ತಂಡ ಮನವಿ ಮಾಡ್ತಾ ಇದೆ. ಯಾಕೆ? ಕಾರಣಗಳೇನೇನು? ಕಾರಣಗಳು ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಈ ಕಾರಣಗಳು ಇಡೀ ಕೇಸ್ನ ದಿಕ್ಕು ದಶೆಯನ್ನ ನಿರ್ಧಾರ ಮಾಡ್ತವ. ಯಾವುದೇ ಕಾರಣಕ್ಕೂ ಬೇಲ್ ಕೊಡ್ಬೇಡಿ ಇವರಿಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಜಾಮೀನು ಪಡೆದುಕೊಂಡು ಪ್ರಭಾವ ಬೀರುವ ಸಾಧ್ಯತೆ. ಕೆಲವು ಆರೋಪಿಗಳು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಆದ್ರೆ ಬೇಲ್ ಕೊಡಬೇಡಿ. ತಕರಾರು ಅರ್ಜಿ ಕೂಡ ಸಲ್ಲಿಕೆಯಾಗಿದೆ, ಬೇಲ್ ಕೊಡಬೇಡಿ ಅಂತ. ಯಾಕೆ ಹಂಗ ಹೇಳ್ತಾ ಇದ್ದಾರೆ? ಹಂಗ ಹೇಳ್ತಾ ಇರೋವಾಗ ತನಿಖಾ ತಂಡದ ಬಳಿ ಅಷ್ಟು ಮಹತ್ವದ ಸಾಕ್ಷಿಗಳು ಲಭ್ಯ ಇರಬೇಕಲ್ವೇ? ಸೊ ಅಂಥ ಮಹತ್ವದ ಸಾಕ್ಷಿಗಳು ತನಿಖಾ ತಂಡದ ಬಳಿ ಲಭ್ಯ ಇದೆ ಅಂತಾಯ್ತು, ಇನ್ಕ್ಲೂಡಿಂಗ್ FSL ರಿಪೋರ್ಟ್. ಏನೆಲ್ಲ ಇದೆ ಹಾಗಾದ್ರೆ? ತನಿಖಾ ತಂಡಕ್ಕೆ ಸಿಕ್ಕಿರುವಂತಹ ಮಹತ್ವದ ಸುಳಿವು ಏನೇನು? ನಾವು ನೋಡ್ತಾ ಇದ್ವಿ ತನಿಖೆನಲ್ಲಿ ನೂರಾರು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಯಿತು, ಬಗೆ ಬಗೆಯ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಲಾಯಿತು. ಹಾಗಾದ್ರೆ ತನಿಖಾ ತಂಡಕ್ಕೆ ಸಿಕ್ಕಿರುವ ಅತ್ಯಂತ ಮಹತ್ವದ ಸುಳಿವೇನ್ ಗೊತ್ತಾ? ಭೌತಿಕ, ತಾಂತ್ರಿಕ ಹಾಗೂ ವೈಜ್ಞಾನಿಕವಾಗಿ ಇವರುಗಳು ಕೃತ್ಯದಲ್ಲಿ ಭಾಗಿ ಆಗಿರೋದು ದೃಢಪಟ್ಟಿದೆ ಅಂತ ರಿಮಾಂಡ್ ಕಾಪಿ ಹೇಳ್ತಾ ಇದೆ. ಬಹಳ ನಿರ್ಣಾಯಕ, ಬಹಳ ಮಹತ್ವದ ಸಂಗತಿ ಇದು ವೀಕ್ಷಕರೇ. ದೋಷಾರೋಪ ಪಟ್ಟಿಯಲ್ಲಿ ಇದೇ ಇರುತ್ತಾ? ನೀವು ಕಾದು ನೋಡ್ಬೇಕಾಗಿದೆ. ಒಟ್ಟಿನಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಫಿಸಿಕಲಿ ಅವರಿದ್ರು, ಭೌತಿಕವಾಗಿ ಅವರಿದ್ರು, ತಾಂತ್ರಿಕ ಟೆಕ್ನಿಕಲಿ ಏನೆಲ್ಲ ತಾಂತ್ರಿಕ ಇದನ್ನ ಬಳಸಲಾಯಿತು, ವೈಜ್ಞಾನಿಕವಾಗಿ ಅಂದ್ರೆ FSL ರಿಪೋರ್ಟ್ ಇರ್ಬೋದು, ಅವರ ಫಿಂಗರ್ ಪ್ರಿಂಟ್ಸ್ ಇರ್ಬೋದು, ಇದ್ರ ಮೂಲಕನೂ ಕೂಡ ಇವರು ಭಾಗಿ ಆಗಿರೋದು ದೃಢಪಟ್ಟಿದೆ. ಹಾಗಾಗಿ ಇವ್ರಿಗೆ ಬೇಲ್ ನೀಡಿದ್ರೆ ಇವರು ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆಗಳಿದೆ. ಎಲ್ಲ ಆರೋಪಿಗಳ ಸಂಪೂರ್ಣ ಮಾಹಿತಿಯನ್ನ ಇನ್ನೂ ಕೂಡ ಕಲೆ ಹಾಕಬೇಕಾಗಿದೆ. ಮಾಹಿತಿ ಸಿಕ್ಕಿದೆ ಆದ್ರೆ ಸಾಲದು, ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಹಾಗಾಗಿ ಇವ್ರು ನಮ್ಮ ಕಸ್ಟಡಿಗೆ ಬೇಕು. ಹೊರಗಡೆ ಬಿಟ್ರೆ ಸೀದಾ ಹೋಗಿ ಸಾಕ್ಷ್ಯ ನಾಶ ಮಾಡ್ತಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಯಾವ್ಯಾವ ಕಾರಣಗಳಿಗೋಸ್ಕರ ಇವ್ರಿಗೆ ಬೇಲ್ ಕೊಡಬಾರ್ದು ಅಂತ ಹೇಳಿರ್ತಕ್ಕಂಥದ್ದು, ಆ ಕಾರಣಗಳು ಏನೇನು? ಮತ್ತೆ ಈಗ ಆ ಕೊಟ್ಟಿರೋ ಕಾರಣಗಳು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಾಗ್ಲೂ ಕೂಡ ಇಂಪಾರ್ಟೆಂಟ್ ಆಗತ್ತಾ? ಏನೆಲ್ಲ ಇರಬಹುದು ಚಾರ್ಜ್ ಶೀಟ್ ನಲ್ಲಿ? ಆಮೇಲೆ ಈ ಕೊಟ್ಟಿರೋ ಕಾರಣಗಳು ಎಷ್ಟು ಇಂಪಾರ್ಟೆಂಟು ಸುನಿಲ್? ಶ್ರೀಲಕ್ಷ್ಮಿ, ಸುಮಾರು 8 ಕಾರಣಗಳನ್ನು ಇವತ್ತು ತನಿಖಾಧಿಕಾರಿಗಳು ಕೋರ್ಟ್ ಮುಂದೆ ನೀಡಿರುವಂಥದ್ದು. ಆರೋಪಿಗಳಿಗೆ ಜಾಮೀನು ನೀಡಿದರೆ ಅದರಿಂದ ಏನೇನು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅಂದರೆ ಮೊದಲನೇದಾಗಿ ತನಿಖಾಧಿಕಾರಿಗಳು ಮೆನ್ಷನ್ ಮಾಡಿರುವಂಥದ್ದು ಅಂದರೆ ಈ ಬಂಧಿತ ಆರೋಪಿಗಳು ಕೃತ್ಯ ಎಸಗಿದ್ದಾರೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಭೌತಿಕವಾಗಿ, ತಾಂತ್ರಿಕವಾಗಿ ಅದು ದೃಢಪಟ್ಟಿದೆ ಅನ್ನುವಂಥದ್ದು. ಸಹಜವಾಗಿ ಒಂದು ಕ್ವಶನ್ ಬರುತ್ತೆ, ಯಾವ ರೀತಿ ಇರ್ಬೋದು ಅನ್ನುವಂಥದ್ದು. ಸೊ ಈಗಾಗಲೇ ನಾವು ತನಿಖಾಧಿಕಾರಿಗಳು ಏನೆಲ್ಲ ಪ್ರೋಸೆಸ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನೋಡಿದ್ವಿ. ಆ ಬ್ಲಡ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೊಂಡಿರುವಂಥದ್ದು, ಅದರಲ್ಲೂ ಕೂಡ ರೇಣುಕಾಸ್ವಾಮಿ
ರೇಣುಕಾಸ್ವಾಮಿಯ ಬ್ಲಡ್ಡು ಮತ್ತು ಈ ಆರೋಪಿಗಳು ದರ್ಶನ್ ಇರ್ಬೋದು, ಇತರ ಆರೋಪಿಗಳಿರ್ಬೋದು, ಅವರ ಮೈ ಮೇಲೆ ಸಿಕ್ಕಿದಂತಹ ರಕ್ತದ ಕಲೆಗಳು ಇದೆಲ್ಲವನ್ನು ಕೂಡ ಮ್ಯಾಚ್ ಮಾಡಲಾಗಿತ್ತು. ಮ್ಯಾಚ್ ಅಂದರೆ FSL ಕಳುಹಿಸಿ ಮ್ಯಾಚ್ ಮಾಡೋದಕ್ಕೆ ಕಳುಹಿಸುವಂಥ ಟೈಮ್ನಲ್ಲಿ ಅದು ಮ್ಯಾಚ್ ಆಗಿದೆ ಅನ್ನುವಂಥ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಸೊ ಅದು ಒಂದು ರೀತಿಯ ಎವಿಡೆನ್ಸ್. ಏನು ಅಂತ ಹೇಳಿದರೆ, ಮೃತಪಟ್ಟಂತಹ ವ್ಯಕ್ತಿ ಆತನ ರಕ್ತದ ಕಲೆಗಳು ಆರೋಪಿಗಳ ಮೈ ಮೇಲೆ ಇರೋದ್ರಿಂದಾಗಿ ಇವರು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡೋದಕ್ಕೆ ಅದು ಕೂಡ ಒಂದು ಎವಿಡೆನ್ಸ್. ಜೊತೆಗೆ ತಾಂತ್ರಿಕವಾಗಿ ನಾವು ನೋಡ್ತಾ ಹೋದರೆ ಸಂದರ್ಭದಲ್ಲಿ ಘಟನೆ ನಡೆದ ದಿನ ಈ ಆರೋಪಿಗಳ ಟವರ್ ಲೊಕೇಶನ್ಗಳು ಎಲ್ಲೆಲ್ಲಿ ಇತ್ತು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಎಕ್ಸ್ಪರ್ಟ್ಸ್ ಕಡೆಯಿಂದ ಮಾಹಿತಿಯನ್ನು ತರಿಸ್ಕೋತಾರೆ. ಆ ಒಂದು ಡೀಟೇಲ್ಗಳು ಕೂಡ ಆ ಒಂದು ಈ ಟವರ್ ಲೊಕೇಶನ್ಗಳೇನಿರುತ್ತೆ ಅದು ತಾಂತ್ರಿಕವಾದಂಥ ಒಂದು ಎವಿಡೆನ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಸಾಕ್ಷಿದಾರರ ಹೇಳಿಕೆಗಳು, ಈ ಘಟನೆಯನ್ನು ನೋಡಿದಂತಹ ವ್ಯಕ್ತಿಗಳು ಯಾರ್ಯಾರು ಇರ್ತಾರೆ ಅವರ ಕಡೆಯಲ್ಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೋತಾರೆ. ಸೊ ಇದೆಲ್ಲದರ ಆಧಾರದ ಮೇಲೆ ಮೊದಲನೇ ಒಂದು ಅಂಶವನ್ನು ಮೆನ್ಷನ್ ಮಾಡಿರುವಂಥದ್ದು, ಇವರು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ದೃಢಪಟ್ಟಿದೆ ಅನ್ನೋದು. ಇದ್ರ ಜೊತೆಗೆ ಮತ್ತೊಂದು ಪ್ರಮುಖ ವಿಚಾರವನ್ನು ಕೂಡ ತನಿಖಾಧಿಕಾರಿಗಳು ಮೆನ್ಷನ್ ಮಾಡಿದ್ದಾರೆ. FSL ರಿಪೋರ್ಟ್ನಲ್ಲಿ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ ಅನ್ನುವಂಥದ್ದು. FSL ರಿಪೋರ್ಟ್ ಯಾವುದೇ ಒಂದು ಪ್ರಕರಣದಲ್ಲೂ ಕೂಡ ಆ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ತುಂಬ ಮಹತ್ವದಾಗಿರುತ್ತೆ. ಈ ಒಂದು ಪ್ರಕರಣದಲ್ಲೂ ಕೂಡ FSL ರಿಪೋರ್ಟ್ಗಳು ತುಂಬಾ ಕ್ರೂಷಿಯಲ್ ಆಗಿರೋದ್ರಿಂದಾಗಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಒಂದು ವಿಚಾರವನ್ನು ಗಮನಿಸಲೇಬೇಕು, ಏನು ಅಂತ ಹೇಳಿದರೆ, ಇವರು ಆರೋಪಿಗಳು ಎಲ್ಲರೂ ಕೂಡ ಪ್ರಭಾವಿಗಳ ಆಗಿರೋ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.